ಇವಾಗ ಇದನ್ನ ನರ್ಗೆ ಮಾಡ್ಕೋಬೇಕು. ಏನಾದ್ರು ಜಾಸ್ತಿ ಅಕ್ಕಿ ಬಂದಿದ್ರೆ ನಮ್ಮನೇಲಿ ಲಕ್ಷ್ಮಿ ಬಂದಿದ್ದಾಳೆ ಅಂತ. ನಮ್ಮಲ್ಲಿ ನರಿಗೆ ಹಿಡಿಯೋದೇ ಒಂದು ಕಷ್ಟ ಗೈಸ್. ನರಿಗೆ ಹಿಡಿಯೋ ಮಿಷನ್ ಇಲ್ವಾ? ನೀರಿಗೆ ಕಳ್ಸ ಒಂದೆರಡು ರೂಪಾಯಿ ಹಂಗಾಗಿ ಖಾಲಿ ಇರೋದಲ್ಲ ಭತ್ತ ಎಲ್ಲ ಕಿತ್ತಾರೆ. ಬಿಚ್ಚೋದು ಹಾಕೋದು ಬಿಚ್ಚೋದು ಹಾಕೋದು ಆಗಿದೆ ಸರ್ಕಸ್. ನೀನಾರು ಹೇಳ್ಕ ನಾನು ಅಚ್ಚುಕಟ್ಟ ಮನಿಕತೀನಿ ಅಂತ ಮನಿಕಂಡ ಮಾಡಲು ಹೋಗಿ ಏನೋ ಆಗಿತ್ತು. ಮಧ್ಯರಾತ್ರಿಲಿ ಸರ್ಕಸ್ ಆಡ್ತಾ ಇದೀವಿ ಗೈಸ್ 12:30. ಇವಾಗ ಮತ್ತೆ ಏನನ್ನ ಸರ್ಕಸ್ ಮಾಡಿ ಮತ್ತೆ ಅದೇ ತರ ಮಾಡಕ್ ಹೋಯ್ತವ್ರೆ. ಸರಿಯಾಗಿ ಕೂರ್ತಿಲ್ಲ ಅಂದ್ಬಿಟ್ಟು ಸ್ಟ್ರೈಟ್ನರ್ ಅಲ್ಲಿ ಸ್ಟ್ರೈಟ್ ಮಾಡ್ತಿದ್ದಾಳೆ. ಉಂಡೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗಲೇ ಮಾಡಿಡ್ತಾ ಇದೀವಿ. ನೋಡಿ ಗೈಸ್ ಏನ್ ಭಕ್ತಿಯಿಂದ ದೇವ್ರು ನೋಡ್ತಾ ಇದ್ದಾನೆ. ಬಜ್ಜಿ ಬೇರೆ ಮಾಡ್ತೀರಾ? ಇವೆಲ್ಲ ಮಾಡೋ ಹೊತ್ತಿಗೆ 3 ಗಂಟೆ ಆಗುತ್ತೆ. 3 ಗಂಟೆಗೆ ಸಿಗ್ತೀನಿ. ಅವ್ರ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ 2 ಸತಿ ತಿಂದಿರೋಳಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಏನು ಸ್ಪೆಷಲ್ ವ್ಲಾಗ್? ಸ್ಪೆಷಲ್ ವ್ಲಾಗ್ ಏನು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ನಾಳೆ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೆಳಗ್ಗೆ ಎದ್ದು ಬೇಗ ಕೂರ್ಸಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ. ಅಂದ್ರೆ ಸ್ಯಾರಿ ಎಲ್ಲ ಉಟ್ಸಿ ಲಕ್ಷ್ಮಿಗೆ ಕಳಸ ಎಲ್ಲ ಕೂರಿಸ್ತೀವಿ. ಹೆಂಗ ಅನಿಸ್ತಿದೆ ಫಸ್ಟ್ನೇ ಹಬ್ಬ? ನನಗೆ ಫಸ್ಟ್ನೇ ಹಬ್ಬ ಎಲ್ಲ ಫುಲ್ ನ್ಯೂ ಎಕ್ಸ್ಪೀರಿಯನ್ಸ್. ಒಂದ್ಸಲನು ನಮ್ಮ ಫ್ಯಾಮಿಲಿ ಕಡೆನೂ ಯಾರು ಇಟ್ಟಿರ್ಲಿಲ್ಲ, ಯಾರು ಇಲ್ಲೂ ನೋಡಿಲ್ಲ ನಾನು. ವರ್ಷ ವರ್ಷ ಕೂರಿಸ್ತೀವಿ. ನಮಗೆ ಇದು ಅದೇ ನಮಗೆ ನಾರ್ಮಲ್ ಹಬ್ಬ, ಇವ್ರಿಗೆ ಫುಲ್ ಗ್ರ್ಯಾಂಡ್ ಹಬ್ಬ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಗೈಸ್, ಇವಾಗ ಯಾವ ಥರ ನಮ್ಮಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ನೋಡೋಣ ಬನ್ನಿ. ಟೈಮ್ ಆಗಿದೆ. ಇವಾಗ ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ರವೆ ಉಂಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಇವಾಗ ದೇವರಿಗೆ ಸೀರೆ ಉಟ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ದೇವ್ರು ಕೂರಿಸಿದ್ದು. ಸೊ ಸ್ಯಾರಿ ಬಂದು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಯಾವ ಸ್ಯಾರಿ ತೊಗೊಂಡಿದ್ದೆ ಅಂತ. ಸೊ ಅದೇ ಸ್ಯಾರಿ. ಇವಾಗ ಇದನ್ನ ನರ್ಗೆ ಮಾಡ್ಕೋಬೇಕು. ಇನ್ನ ಆಟ ಆಡ್ತಾ ಇದ್ದಾರೆ. ಟೈಮ್ ಇವಾಗ 10:30 ಆಗಿದೆ. ಬ್ಲೌಸ್ ಪೀಸ್ ಕಟ್ ಮಾಡ್ತಾವ್ರೆ. ಈ ಲೈನ್ ಅಂದರು, ಆಮೇಲೆ ಈ ಲೈನ್ ಅಂದರು, ಆಮೇಲೆ ಈ ಲೈನ್ ಕಟ್ ಮಾಡ್ತಾವ್ರೆ. ಈಗ ನೋಡೋಣ ಯಾವ ರೇಂಜಿನರಿಗೆ ಹಿಡಿತೀರ ಅಂತ. ಇವಾಗ ನಾವು ಯಾವಾಗಲೂ ಫಸ್ಟು ಒಂದು ನರಿಗೆ ಮಾಡ್ತಿದ್ವಿ, ಈ ಸತಿ ಡಬಲ್ ಅಂತೆ. ಕೀಳು ಅಂಟಿಸ್ಕೊಂಡ ಮೇಲೆ ಅಲ್ಲಿ ಹಿಡ್ಕೋಬೇಕು, ಕೆಳಗಡೆನೂ ಹಿಡ್ಕೋಬೇಕು ತಾನೆ ನರಿಗೆ. ಇಲ್ಲೇ ದೇವ್ರು ಕೂರಿಸೋದು. ನಮ್ಮ ಕುಂಭಕರ್ಣನ ತೋರಿಸ್ತೀನಿ ಬನ್ನಿ. ನಮ್ಮ ಕುಂಭಕರ್ಣ ನೋಡಿ ಗೈಸ್, ಅಲ್ಲಿ ದೇವ್ರು ಕೂರ್ಸೋ ಜಾಗದಲ್ಲಿ ಮಲಿಕಡನು ಈ ರೂಮಲ್ಲಿ ಕಟ್ ಹಾಕಿದ್ದೀನಿ. ಯಾವ ರೇಂಜಿಗೆ ನಿದ್ದೆ ಹೊಡಿತವನೆ ಅಂದರೆ ಬೆಳಿಗ್ಗೆ ಸ್ನಾನ ಮಾಡಿಸಿದ್ಕೆ ಒಬ್ಬೊಬ್ಬೊಬ್ಬ ನಾನು ವಾಯ್ಸ್ ಕೇಳಿದ್ದ. ಏನಣ್ಣ ನಿದ್ದೆ ಮಾಡ್ತಿದ್ರಣ್ಣ, ಮನಿಕೊಳ್ಳಿ. ನೀನಾರು ಹೇಳ್ಕ ನಾನು ಅಚ್ಚುಕಟ್ಟ ಮನಿಕತೀನಿ ಅಂತ ಮನಿಕಂಡ. ನಮ್ಮಲ್ಲಿ ನರಿಗೆ ಹಿಡಿಯೋದೇ ಒಂದು ಕಷ್ಟ ಗೈಸ್. ನರಿಗೆ ಹಿಡಿಯೋ ಮಿಷನ್ ಇಲ್ವಾ? ಇವತ್ತೆಲ್ಲ ಹಿಡಿತಾರೆ ನೋಡಂತಡ್ರಿ. 10:30 ಆಗಿದೆ ಟೈಮ್. ಎಷ್ಟು ಗಂಟೆ ಹೊತ್ತಿಗೆ ಹಿಡಿತಾರೆ ನೋಡೋಣ. ನಾವಿನ್ನ ಸ್ಯಾರಿ ನರ್ಗೆ ಮಾಡ್ತಾನೆ ಇದ್ದೀವಿ. ಅಲ್ಲಿ ಅವರು ಟೇಬಲ್ಗೆ ಬಟ್ಟೆ ಎಲ್ಲ ಹಾಕಿ ಟೇಬಲ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಇವಾಗ ಅಕ್ಕಿ ತುಂಬ್ತಾ ಇದ್ದೀವಿ. 1 ಲೋಟ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ. ಇನ್ನ ಏನಾದ್ರು ಜಾಸ್ತಿ ಅಕ್ಕಿ ಬಂದಿದ್ರೆ ನಮ್ಮನೇಲಿ ಲಕ್ಷ್ಮಿ ಬಂದಿದ್ದಾಳೆ ಅಂತ. ಬಂದು ಹೋಗಿದೆ 2 ಲೋಟ ಬರ್ತಿ ಆಗ್ತಾ ಇದೀವಿ. ನೋಡೋಣ. ಇವಾಗ ಬರ್ತಿ 2 ಲೋಟ ತಗೊಂಡಿದ್ದೀವಿ. ಮತ್ತೆ ಕಲಸ ತೆಗಿಬೇಕಾದ್ರೆ ಮೆಜರ್ ಮಾಡ್ತೀವಿ ಎಷ್ಟಿರುತ್ತೆ ಅಂತ. ಆ ರಿಸಲ್ಟ್ ಹಾಕ್ತೀವಿ. ದೊಡ್ಡ ಬೆನ್ಗೆ ಇಟ್ರೆ ಏನಾಗುತ್ತೆ ಅಂತ ಹೈಟೇ ಆಗಲ್ಲ. ಹಂಗಾದ್ರೆ ಪುಟ್ಟ ಬರುತ್ತೆ. ಅದಿಟ್ರೆ ತೀರಾ ಚಿಕ್ಕ ಕಾಣುತ್ತೆ. ಅಕ್ಕಿ ತುಂಬ್ತಾ ಇದೀವಿ ಇವಾಗ ಬಿನ್ಗೆಗೆ. ಏನಕ್ಕೆ ಅಕ್ಕಿ ತುಂಬ್ತಾರೆ? ನೀರು ತುಂಬೋದು ಬದಲು ನೀರಿಗೆ ಕಳಸ 1-2 ರೂಪಾಯಿ ಹಂಗಾಗಿ ಖಾಲಿ ಇರೋದಲ್ಲ ಭತ್ತ ಎಲ್ಲ ಕಿತ್ತಾರೆ. ಓಕೆ ಪೋ. ನಮ್ಮಪ್ಪ ಚಿಕ್ಕದ ಬಿನ್ಗೆ ಇಡೋಣ ಅಂತ ಇದ್ರು. ನಾನು ಬೇಡ, ವರ್ಷ ಇದನ್ನೇ ಇಡ್ತಿರೋದ್ರಿಂದ ದೊಡ್ಡದಿದ್ರೆ ಲಕ್ಷ್ಮಿಂದು ದೊಡ್ಡದು ಕಾಣುತ್ತೆ ಅಂದ್ಬಿಟ್ಟು ಇದೇ ಫೈನಲ್ ಇಟ್ಟಿದ್ದೀವಿ.
ಎರಡು ಕಳ್ಸನ ಅಳ್ಳಾಡಬಾರ್ದು ಅಂದ್ಬಿಟ್ಟು ಟೇಪ್ ಹಾಕ್ತಾಯಿದ್ದೀವಿ, ನೀಟಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು. ಫೈನಲಿ ನರಿಗೆ ಎಲ್ಲ ಆಯಿತು. ಇವಾಗ ಸ್ಯಾರಿ ಉಟ್ಸೋಣ ಅಂತ ಬಂದಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ನೀಟಾಗಿ ಕೂರಿಸಿ. ಕಡೆ ಪ್ಲೇನ್ ಆಯಿತು, ಆ ಕಡೆ ಏನು ಕಣಕ್ಲ ಆ ಕಡೆ ಏನಾರು ಇಟ್ಟರೆ ಅಂದ್ಬಿಡಿ. ನೀವು ಕಟ್ಟ ಬರಲಿಲ್ವಾ? ಸಿಂಗಲ್ ಎಳೆನೇ ಮಾಡೋದಷ್ಟೇ, ತಲೆ ಕೆಡಿಸ್ಕೊಡ. ನೋಡಿ ಇದು ಹಿಂಗೆ ಮೇಕ್ ಹೋಗ್ಬೇಕು, ಇಲ್ಲಿ ಎಷ್ಟು ಹಿಂಗೆ ಬರಬೇಕು. ಡಾಪ್ ಕಟ್ತಿರಲ್ಲ ಸರಿ ಅಲ್ವಾ? ಮತ್ತೆ ಹಿಂಗೆ ಬಿಚ್ಚೋದು ಹಾಕೋದು, ಬಿಚ್ಚೋದು ಹಾಕೋದು ಆಗಿದೆ ಸರ್ಕಸ್. ಬೆಳಗ್ಗೆ ನೋಡಿ ಪಳ 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 ಅಂತ ಇರುತ್ತೆ. ಆಮೇಲೆ ಸ್ವಲ್ಪ ಪಟ್ಟಿ ಸುಮ್ಮನೆ ಹಾಕಿಲ್ಲ ಇಲ್ಲ, ಇಷ್ಟು ಹಿಂಗೆ ಬರ್ಬೇಕು ಮೇಕೆ, ಆ ಕಡೆ ಎಳ್ಕೋಬೇಕು. ಇನ್ನು ಎಳ್ಕತಾನೆ ರೀ, ಮಾಡ್ತಾನೆ ರೀ. ಹಿಂಗೆ ಬರಬೇಕು. ಏನೋ ಮಾಡಲು ಹೋಗಿ ಏನೋ ಆಗಿತ್ತು, ಮಧ್ಯರಾತ್ರಿಲಿ ಸರ್ಕಸ್ ಆಡ್ತಿದೀವಿ ಗೈಸ್. 12:30 ಮತ್ತೆ ಮಿಷನ್ ಇನ್ಕಂಪ್ಲೀಟ್ ಆಗಿದೆ. ಈಗೆಲ್ಲ ಮತ್ತೆ ಈಗ ಬಿಚ್ಚಿ ಹಾಕಿದ್ 3ನೇ ಸಲ 4ನೇ ಸಲ ಬಿಚ್ಚಿ ಹಾಕ್ತಾ ಇದಾರೆ. ಸರ್ಕಸ್ ಆಡ್ತೀರಿ, ಉಲ್ಟಾ ಪಲ್ಟಾ ಮಾಡ್ತಾರ. ಮತ್ತೆ ಇವತ್ತೆಲ್ಲ ಓಡಿಸಿ ನೋಡೋಣ. ಮತ್ತೆಲ್ಲ ಬಿಚ್ಕಂಡು ಸರ್ಕಸ್ ಆಡ್ತಾವ್ರೆ. ಎರಡು ಕಡೆ ಒಂಥರ ಈ ಕಡೆ ಒಂದು ಉದ್ದ ಬಾರ್ಡರ್ ಇದೆ, ಆ ಕಡೆ ಗುಡ್ಡ ಬಾರ್ಡರ್ ಇರೋದ್ರಿಂದ ಸರ್ಕಸ್ ಆಡ್ತಾವ್ರೆ. ಇವಾಗ ಬೇರೆ ಬೇರೆ ತರ ಡಿಸೈನ್ ಮಾಡ್ತಾವ್ರೆ. ಏನೇನ್ ಸರ್ಕಸ್ ಆಡ್ತಾರೋ. ಟೈಮ್ 12:30. ಇವಾಗ ಮತ್ತೆ ಏನೇನೋ ಸರ್ಕಸ್ ಮಾಡಿ ಮತ್ತೆ ಅದೇ ತರ ಮಾಡಕ್ ಹೋಯ್ತವ್ರೆ. ಬಾರ್ಡರ್ ಏನೈತೆ ಅಂತ ಹಂಗೆ ಉಲ್ಟಾ ಮಾಡ್ಕೊಳ್ಳಿ ಸ್ಯಾರಿನೇ. ಇವೇನೇನೋ ಮಾಡ್ತಾವ್ರೆ ಗೈಸ್. ಇನ್ನು ಹಳೆ ಶೈಲಿಯಲ್ಲಿ ಮಾಡ್ತಿದ್ದಾರೆ ಇವಾಗ. ಸ್ಯಾರಿ ಉಡ್ಸಕ್ ಬಂದ್ರೆ ಮಾತ್ರ ಈಸಿಯಾಗಿ ಆಗುತ್ತೆ, ಇಲ್ದವ್ರೆ ರಾತ್ರಿ ಎಲ್ಲ ಓಡಿಸ್ಬೇಕು. ಏನೋ ಸರ್ಕಸ್ ಮಾಡಿ ಕಟ್ತಾ ಇದಾರೆ ಫೈನಲಿ. ಹೊಸಲ ವರ್ಷ ನಮ್ದಿದೆ ಕತೆ. ಈ ಸತಿ ಬೇರೆ ತರ ಮಾಡಕ್ ಹೋದ್ವಿ, ಅದು ವರ್ಕೌಟ್ ಆಗದೆ ಮತ್ತೆ ಎಡವಟ್ಟಾಯ್ತು. ಇವಾಗ ಮತ್ತೆ ಹಳೆ ಶೈಲಿಯಲ್ಲಿ. ಸಮಯ 1 ಗಂಟೆ. ಏನೆಲ್ಲ ರೆಡಿ ಆಗಿದೆ. ಇಲ್ಲ ಕರೆಕ್ಟ್ ಐತೆ. ಕಡೆಯಿಂದ ಕಡಿಕೆ, ಕಡೆಯಿಂದ ಕಡಿಕೆ. ಸರ್ಕಸ್ ಆಡಿದ್ರ ನೀವು? ಸೀರೆ ಓಡಿಸೋದು ಭಾರಿ ಈಸಿ. ನಿದ್ದೆ ಓದ್ತಾವಲ್ಲ, 1 ಗಂಟೆ ಆಗಿದೆ, ಇನ್ನೇನು ಕೆಲಸ ಇಲ್ಲ. ಸೂಪರ್ ಆಗಿ ಕಾಣ್ತಾ ಇದೆ. ಡಾಬ್ ಬೇರೆ ಹಾಕಿದರೆ ಅದು ಕಾಯಿ ಮುಕೋಡೆಲ್ಲ ಹಾಕಿದ್ಮೇಲೆ ಆಗ್ಲೇ ಲಕ್ಷಣ ಬರೋದು. ನರಿಗೆ ಸರಿಯಾಗಿ ಕೂರ್ತಿಲ್ಲ ಅಂದ್ಬಿಟ್ಟು ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡ್ತಿದ್ದಾಳೆ. ಏನು ಸಕದ ಬರ್ತಿದೆ. ಈಗ ಮುಂಚೆನೇ ಕೆಲಸ ಮಾಡಿದ್ರೆ ಸರಿ ಹೋಗೋದು. ಐಸ್ ಫೈನಲಿ ರೆಡಿ ಆಯಿತು ಸರ್ಕಸ್ ಮಾಡಿ. ಹಾಂ, ಬಾಳೆ ಎಲೆ ಆ ಕಡೆಗೆ ಹಾಕ್ಬೇಕಂತ. ಯಾವ ಬಾಳೆ ಎಲೆ? ಅದು ಕಟ್ಟಿರೋದು ಬಿಡು. ಸೀರೆ ಎಲ್ಲ ಉಡಿಸ್ಬಂದ್ವಿ, ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು. ಬೆಳಗ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗಲೇ ಮಾಡಿಡ್ತಿದ್ದೀವಿ. ನಮ್ಮ ಅಪ್ಪ ಹೇಳೋ ಅಷ್ಟರಲ್ಲೆಲ್ಲ ಆಲ್ರೆಡಿ ಪೂಜೆನೇ ಮಾಡಿರುತ್ತೆ, ಅದಕ್ಕೆ ಈಗಲೇ ರೆಡಿ ಮಾಡಿ ಎಲ್ಲ ಇಟ್ಟರೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವು ರವೆ ಉಂಡೆ ಮಾಡ್ಬಾರೋ ಅಷ್ಟರಲ್ಲಿ ನಮ್ಮ ಅಪ್ಪ ಎಲ್ಲ ದೀಪ ಎಲ್ಲ ಇಟ್ಕೊಂಡು ರೆಡಿ ಮಾಡಿದೆ. ಬೆಳಗ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಟೈಮ್ ನೋಡಿದ್ರೆ 2 ಗಂಟೆ ಆಗ್ತಿದೆ. ದೇವ್ರ ಮನೆಯೂ ಫುಲ್ ರೆಡಿ ಆಗಿದೆ. ಹಂಗೆ ಲಕ್ಷ್ಮಿಗೂ ಒಲೆ ಎಲ್ಲ ಹಾಕಿ ಮೂಗ್ಬಟ್ಟೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀವಿ, ಬೆಳಗ್ಗೆಗೆ ಈಸಿ ಆಗಲಿ ಅಂದ್ಬಿಟ್ಟು. ಸಂಜು ಬೆಳಗ್ಗೆ ಬೇಗ ಎದ್ಬಿಟ್ಟು ಲಾಗ್ ಮಾಡ್ತೀನಿ, ಹೂವೆಲ್ಲ ಹಾಕೋದು ಅಂತ ಹೇಳಿದ್ಲು. ಅಚ್ಚುಕಟ್ಟಾಗಿ ಹೊರಕೆ ಹೊಡ್ಕೊಂಡು ಮನ್ಗಿದ್ದಾಳೆ. ನನಗೆ ಗಂಟೆ ಸೌಂಡಿಂದ ಎಷ್ಟ ಆಯಿತು. ನಮ್ಮ ಅಪ್ಪ ಆಲ್ರೆಡಿ ಎದ್ದು ಎಲ್ಲ ರೆಡಿ ಮಾಡಿದೆ, ಪೂಜೆ ಮಾಡ್ತಾ ಇದೆ ಆಲ್ರೆಡಿ. ರಾಖಿ ನೋಡಿ ಗೈಸ್, ಏನು ಭಕ್ತಿಯಿಂದ ದೇವ್ರು ನೋಡ್ತಾ ಇದ್ದಾನೆ. ನನಗೆ ನೋಡಿ ಶಾಕಾಗೋಯ್ತಿದ್ದೆ ಹಿಂಗೆ ಕೂತವನೆ ಅಂತ. ಯಾರಪ್ಪರು? ಹಾಂ, ಮಾಮಿ ಮಾಡಾರ? ಹಾಂ, ಮಾಮಿ
ಖುಷಿಯಾಗಿರೋದ. ಮಾಮಿ ಕೂರ್ಸವ್ರೆ, ಮಾಮಿ ಕೂರ್ಸವ್ರಾ ನಿನ್ನ ಜಾಗದಲ್ಲಿ? ಕಳ್ಳ ತಿವಿತಿರೋದ. ಖುಷಿಯಾಗಿದೆಯಂತೆ ಮಾಮಿ ಕೂರ್ಸಿದ್ದೀವಿ ಅಂತ. ದೇವ್ರ ಮನೇನು ರೆಡಿ ಆಗಿದೆ. ಎಲ್ಲ ಫುಲ್ಲು ಬೇಗ ಎದ್ದು ನಮ್ಮಪ್ಪ ಎಲ್ಲ ಪೂಜೆ ಮಾಡಿದ್ದಾರೆ ನಾವು ಹೇಳೋಷ್ಟರಲ್ಲಿ. ಬೆಳಗ್ಗೆನೆ ಬಸವಣ್ಣ ಬಂದಿತ್ತು ಮನೆ ಹತ್ರ. ಅದಕ್ಕೆ ಬಾಳೆಹಣ್ಣು ಬೆಲ್ಲ ಹಾಕಿ ತಿನ್ಸೋಣ ಅಂತ ಬಂದೆ. ಅದು ಬೆಲ್ಲ ಸ್ಮೆಲ್ ನೋಡ್ಬಿಟ್ಟು ಕೊಡು ಫಸ್ಟು ಅಂತ ಕಿತ್ಕೊಂಡು ತಿಂತಾಯಿದೆ. ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಕರೆದು ಸಾಕಾಯ್ತು ಕೈಸಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಹಂಗೆಲ್ಲ ಮಾಡ್ತಾರಾ? ಗೋವಿಂದ ಹರೇ ಗೋವಿಂದ ಈ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ. ನಿಧಾನಕ್ಕೆ ಬೆಳಬೇಕು ಬಾಯಿ ನನ್ಗದು. ಆಯ್ತು ಗೈಸ್, ಇವಾಗ ಸಂಜೆ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾಳೆ. ಏನು ಮಾಡ್ತಿದ್ರ ಮೇಡಮ್? ನಾವು ವೆರೈಟಿ ಮಾಡ್ತಾ ಇದೀವಿ. ಏನೇನು ವೆರೈಟಿ? ನಿಮಗೆ ಏನು ವೆರೈಟಿ ಮಾಡ್ತಿದೀವಿ ಅಂತ ಗೊತ್ತಿಲ್ಲ. ಏನೇನು ಮಾಡ್ತಿದ್ದೀರಮ್ಮ? ಒಬ್ಬಟ್ಟು, ಪಾಯಸ ಆಲ್ರೆಡಿ ಶಾವಿಗೆ ಹುರ್ಕೊಂಡಿದ್ದಾರೆ. ಪಲ್ಯ ಕಾಳು ಪಲ್ಯ ಮಾಡ್ತಾ ಇದೀವಿ. ಕೋಸಂಬರಿ ಮಾಡಬೇಕು. ಇಲ್ಲೇನು ಬೇಳೆ ಬೆಂದಿದೆ. ಇಲ್ಲಿ ರೈಸ್ ಆಗ್ತಿದೆ. ಕೋಸಂಬರಿಗೆಲ್ಲ ರೆಡಿ ಆಗಿದೆ. ಬೇಳೆ ಸಾರು, ಪಾಯಸ ಎಲ್ಲ ಮಾಡೋ ಹೊತ್ತಿಗೆ ಗೈಸ್ 3 ಗಂಟೆ. ಬೋಂಡ ಬೇರೆ ಮಾಡ್ತಾರ, ಬಜ್ಜಿ ಬೇರೆ ಮಾಡ್ತಾರೆ. ಇವೆಲ್ಲ ಮಾಡೋ ಹೊತ್ತಿಗೆ 3 ಗಂಟೆ ಆಗುತ್ತೆ. 3 ಗಂಟೆಗೆ ಸಿಗ್ತೀನಿ. ಇನ್ನಲ್ಲಿ ದೇವರಿಗಡೆ ರೆಡಿ ಆಗಿದೆ. ಒಬ್ಬಟ್ಟು, ಪುಳಿಯೋಗರೆ, ಪಾಯಸ, ಕಾಳು ಪಲ್ಯ, ಅನ್ನ ಸಾಂಬಾರು, ಬಜ್ಜಿ, ಸಂಜೆಗೋಸ್ಕರ ಬಜ್ಜಿ ಮತ್ತು ಕೋಸಂಬರಿ. ಇವಾಗ ಪೂಜೆ ಮಾಡಿ ಊಟ ಮಾಡೋದೆ. ಒಬ್ಬಟ್ಟು, ಪುಳಿಯೋಗರೆ, ಕೋಸಂಬರಿ ಇಟ್ಟಿದ್ದೀವಿ ಮತ್ತು ಪಾಯಸ ಇಟ್ಟಿದ್ದೀವಿ. ಲಕ್ಷ್ಮಿ ಊಟ ಮಾಡ್ಕೊಬಿಡಿ, ನೆಕ್ಸ್ಟ್ ನಾವು ಊಟ ಮಾಡ್ತೀವಿ. ಸಂಜು ಕೆಲಸ ಮಾಡಿ ಸುಸ್ತಾಗಿ ಸಾಕಾಗಿದ್ದಾಳೆ. ಅವ್ರ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ 2 ಸತಿ ತಿಂದಿರೋಳಂತೆ. ನಮ್ಮನೆ ಅಡುಗೆ ಲೇಟು ಜಾಸ್ತಿ ಮಾಡೋದ್ರಿಂದ. ಏನಂತೀರಾ? ಮಾತೇ ಬರ್ತಿಲ್ಲ. ಇವಾಗ ಊಟಕ್ಕೆ ಕೂತಿದ್ದೀವಿ. ಬೋಂಡ, ಪುಳಿಯೋಗರೆ, ಪಾಯಸ, ಒಬ್ಬಟ್ಟು, ಕಾಳು, ಕೋಸಂಬರಿ. ಚೆನ್ವಿತ್ ಏನಂತೀರಾ? ಅವನಿಗೆ ಹುಷಾರಿಲ್ಲ, ಹಂಗಾಗಿ ಏನೂ ಹಾಕಿಲ್ಲ, ಎಲ್ಲ ಚೂರು ಹಾಕಿದ್ದೀವಿ. ಸಂಜು ಹಾಕೊಂಡ್ಬಿಡಿತವಳೆ. ಎಲ್ಲ ಊಟ ಮಾಡ್ತಾ ಇದ್ದೀವಿ. ದೇವರು ಆಲ್ರೆಡಿ ಊಟ ಮಾಡೈತೆ. ಸೊ ನಾವು ಇವಾಗ ಊಟ ಮಾಡ್ತಿದ್ದೀವಿ. ತಿನ್ನು. ಊಟ ಎಲ್ಲ ಆಯಿತು, ಸಂಜೆ ಆಗಿದೆ. ಸೊ ಇವಾಗ ನಾನು ಕ್ವಿಕ್ಕಾಗಿ ಸ್ಯಾರಿ ಹಾಕೊಂಡು ರೆಡಿ ಆಗೋಣ ಅಂತ ಬಂದೆ. ಸೊ ಯಾವ ಸ್ಯಾರಿ ಅಂದರೆ ಇದು ಹಾಕ್ಕೊಳ್ಳೋಣ ಅಂತ. ಹೊಸ ಸ್ಯಾರಿ ಎಲ್ಲ ಗ್ರೂಪ್ ರಶಕ್ಕೆ ಹಾಕಿದ್ದೆ. ಸೊ ಮತ್ತೆ ಇವಾಗ ಹಾಕೋಣ ಅಂತ ಇದ್ದೀನಿ. ಸೊ ಬನ್ನಿ ರೆಡಿ ಆಗೋಣ ಪಟ ಅಂತ.